लंबी उसी सिर पर डाल ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಹರನಹಳ್ಳಿ ಕೆಂಗಾಪುರದಲ್ಲಿರುವ ಶ್ರೀರಾಮಲಿಂಗೇಶ್ವರ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ದಿನಾಂಕ 2/12/2024 ಸೋಮವಾರದಂದು ಪ್ರಥಮ ವರ್ಷದ ಬಿಎಡ್ ವಿದ್ಯಾರ್ಥಿಗಳಿಂದ ಕೊನೆ ವರ್ಷದ ಬಿಎಡ್ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಮತ್ತು ವಿದ್ಯಾರ್ಥಿ ಸಂಘದ ಸಮಾರೋಪ ಸಮಾರಂಭವನ್ನು ಹಮ್ಮಿಕೊಂಡಿತ್ತು. ಇಲ್ಲಿ ಏನೇನು ಯಾವ ಸ್ಟಡಿ ಮಾಡ್ತಿದ್ದೀರಿ ಆ ಪ್ರತಿಯೊಬ್ಬರಿಗೂ ಮುಂದೆ ಅವ್ರ ವೃತ್ತಿ ಬಂದವರ ವೃತ್ತಿಯಾಗಿ ಹೋಗಬೇಕು ಅಂತ ಹೇಳ್ಬಿಟ್ಟು ನಾನು ಆಶ್ವಾಸನೆ ಕೊಡ್ತಾ ಇದ್ದೀನಿ. ಯಾಕಂದರೆ ದೇಶ ಸೇವೆಯೇ ಈಶ ಸೇವೆ ಅಂತ ಹೇಳ್ಬಿಟ್ಟು ಆ ಮನಸ್ಸು ಎಲ್ಲರಲ್ಲೇ ಇರಬೇಕು. ನನ್ನ ಪ್ರೀತಿಯ ವೃತ್ತಿಗಳೇ ಶಿಕ್ಷಣಾರ್ಥಿಗಳೇ, ಒಂದು ನೆನಪಿಟ್ಕೊಳ್ಳಿ, ಎಲ್ಲ ವೃತ್ತಿಗಿಂತಲೂ ಶಿಕ್ಷಣ ವೃತ್ತಿದೆಲ್ಲ ಭಾಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಯಾಕೆಂದರೆ ಶಿಕ್ಷಣವನ್ನು ಕಲಿತರೆ ಇಡೀ ಪ್ರಪಂಚದ ಜಗತ್ತನ್ನೇ ಸುರ್ಪಡ್ಬೋದು. ಶಿಕ್ಷಣ ಕಲಿತಲ್ಲಿ ಏನನ್ನೂ ಸಾಧನೆ ಮಾಡೋಕ್ಕೆ ಆಗೋದಿಲ್ಲ. ಶಿಕ್ಷಣ ಅಂದ್ರೇನು? ಜ್ಞಾನ ಸಂಪಾದನೆ ಮಾಡೋದು. ಆ ಜ್ಞಾನ ಇಲ್ಲದ ಮೇಲೆ ಏನನ್ನೂ ಸಂಪಾದನೆ ಮಾಡೋಕ್ಕೆ ಆಗೋದಿಲ್ಲ ನನ್ನ ಪ್ರೀತಿಯ ಶಿಕ್ಷಣಾರ್ಥಿಗಳಿಗೆ. ಹಾಗೆಯೇ ನೀವು ಎಲ್ಲ ಪ್ರತಿಯೊಬ್ಬರು ಸಹ ನಿಮ್ಮ ಶಿಕ್ಷಕರಾಗಿ ಹೊರಹೊಮ್ಮಬೇಕು ಅಂತ ಹೇಳ್ತಾ, ಈ ಒಂದು 2 ವರ್ಷ ನೀವೇನಿಲ್ಲಿ ಕಾಯಕವನ್ನು ಮಾಡಿದ್ರಿ, ನಿಮ್ಮ ಶಿಕ್ಷಣವನ್ನು ನಡೆಸಿದಿರಿ, ಮುಂದೆ ನಿಮ್ಮ ಜೀವನ ಬೆಳಕಾಗಲಿ ಅಂತ ಹೇಳ್ಬಿಟ್ಟು ಆಶೀರ್ವಾದ ಕೊಡ್ತಾ ಇದ್ದೀನಿ ನನ್ನ ಪ್ರೀತಿಯ ಮಕ್ಕಳಲ್ಲಿ. ಇಲ್ಲಿ ನೋಡಿ ಏನಂತಂದ್ರೆ, ಇವತ್ತಿನ ದಿವಸ ಮಾನವ ಜನ್ಮ ದೊಡ್ಡದು, ಅದನ್ನು ಹಾಳು ಮಾಡಿಕೊಳ್ಳಬಾರ್ದು ನಾವು. ಯಾಕಂದ್ರೆ ಹರಿದಿರತಕ್ಕಂಥ ಪ್ರಾಣಿ ಅಂದರೆ ಮಾನವ ಜನ್ಮ. ಮಾನವ ಹರಿದಿರತಕ್ಕಂಥ ಪ್ರಾಣಿ, ಬ್ರಹ್ಮನ ಸೃಷ್ಟಿಕರ್ತ, ವಿಷ್ಣು ಲೋಕಕರ್ತ, ಶಿವ ಲಯಕರ್ತ. ಹಿಂಗೆ ಸೃಷ್ಟಿ ಮಾಡ್ತಕ್ಕಂಥ ಬ್ರಹ್ಮ 2 ಜನ ಜೀವರಾಶಿಯನ್ನು ಸೃಷ್ಟಿ ಮಾಡ್ತಾರೆ, ಒಂದು ಹೆಣ್ಣು ಮತ್ತೊಂದು ಗಂಡು. ಜಾತಿ ಮಾಡ್ಕೊಂಡಿರ್ತಕ್ಕಂಥ ಮನುಷ್ಯರು, ದೈವದಲ್ಲಿ ಜಾತಿ ಇಲ್ಲ. ಅದಕ್ಕೋಸ್ಕರವಾಗಿ ಇಲ್ಲಿ ನಿಮ್ಮ ಗುರುಗಳು ಸ್ವತತ್ವ ಏನೋ, ಲೋಕವೇ ನನ್ನ ಮನೆ, ಮರುಪುರವೇ ನನ್ನ ಕುಟುಂಬ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಶ್ರೀರಾಮಲಿಂಗೇಶ್ವರ ಮಠದ ಹಾಗೂ ವಿದ್ಯಾಲಯದ ಸಂಸ್ಥಾಪಕರಾದ ಶ್ರೀರಾಮಲಿಂಗೇಶ್ವರ ಸ್ವಾಮೀಜಿ ಅವರು ವಹಿಸಿಕೊಂಡು ಕಾರ್ಯಕ್ರಮವನ್ನು ಉದ್ಘಾಟಿಸಿ ವಿದ್ಯಾರ್ಥಿಗಳಿಗೆ ಆಶೀರ್ವಚನ ನೀಡಿದರು. ವೃತ್ತಿಯಲ್ಲಿ ಶಿಕ್ಷಕ ವೃತ್ತಿಯು ಅತ್ಯಂತ ಮಹತ್ವ ಉಳ್ಳದ್ದಾಗಿದ್ದು, ನೀವು ಪಡೆದಂತ ಜ್ಞಾನವನ್ನ ನಿಮ್ಮ ವಿದ್ಯಾರ್ಥಿಗಳಿಗೆ ಅತ್ಯಂತ ಪ್ರಾಮಾಣಿಕವಾಗಿ ಕಲಿಸಿಕೊಡಿ, ಉತ್ತಮ ಶಿಕ್ಷಕರಾಗಿ ಹೊರಹೊಮ್ಮಿ ಎಂದು ಆಶೀರ್ವಚನ ನೀಡಿದರು. असतोमा सर्गमय तमसोमा ज्योतिर्गमय मृत्योर्मा अमृतंगमय ओम शांति शांति शांति. ಕಾಲೇಜಿನ ಪ್ರಾಂಶುಪಾಲರಾದಂಥ ಡಾಕ್ಟರ್ ನಾಗರಾಜ್ ಎಸ್ಎಚ್ ಉಪನ್ಯಾಸಕ ವೃಂದದವರು ಉಪಸ್ಥಿತರಿದ್ದರು. ವರದಿ ರಮೇಶ್, ಶಿವಮೊಗ್ಗ. सारिया तुम्हें लास्ट को पहले भी स्माइली लगा दे.